ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಂಠೀರವ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇತ್ತೀಚೆಗೆ 2024ರಲ್ಲಿ ಸ್ಮಾರ್ಟ್ಫೋನ್ ವರದಿಯ ಪ್ರಕಾರ ಇಡೀ ಪ್ರಪಂಚದಲ್ಲಿ ಫಸ್ಟ್ನೇ ಸ್ಥಾನದಲ್ಲಿ ಸ್ಯಾಮ್ಸಂಗ್ ಇತ್ತು. ಅದನ್ನು ಬೀಟ್ ಮಾಡಿ ಇವತ್ತು ಐಫೋನ್ ಬಂದಿದೆ. ಇವತ್ತು ಸ್ಯಾಮ್ಸಂಗು ಮಾರ್ಕೆಟ್ ಕುಸಿತಾ ಐತೆ, ಆದರೆ ಐಫೋನ್ ಆಪಲ್ ಮಾರ್ಕೆಟ್ ಕುಸಿತಾ ಇಲ್ಲ. ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ನಮ್ಮ ದೇಶದಲ್ಲಿ ಒಂದು ಕಾಲ ಇತ್ತು, ಐಫೋನ್ ರಿಂಗ್ ಟೋನ್ ಕೇಳಿದ್ರೆ ಸಾಕು ಎಲ್ಲ ತಿರುಗಿ ನೋಡ್ತಾ ಇದ್ರು. ಯಾಕೆಂದ್ರೆ ತಗೊಂತಿದ್ರೆ ಎಲ್ಲ ಶ್ರೀಮಂತರು ಅಂತ. ಯಾವಾಗ ಜಿಯೋ ಬಂತು ನಮ್ಮ ದೇಶದಾಗೆ, ಅವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ತುಂಬ ಜನ ಜಾಸ್ತಿ ಆದರು. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐಫೋನ್ ಪಿಕ್ಚರ್ನ ಪಿಕ್ ತೆಗ್ದು ಪೋಸ್ಟ್ ಮಾಡ್ತಾಯಿದ್ರು. ಅದನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿ ಐಫೋನ್ ತಗೊಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಐಫೋನ್ ತಗೊಂಬಕ್ಕೋಸ್ಕರ ಕೆಲವು ಇನ್ಸಿಡೆಂಟುಗಳು ಆಗಿದೆ. ಕೆಲವರು ಮನೆ ಬಿಟ್ಟೋದ್ರು, ಇನ್ನು ಕೆಲವರು ಐಫೋನ್ ಕೊಡಿಸ್ಲಿಲ್ಲ ಅಂತ ನೇಣು ಹಾಕೊಂಡ್ರು, ಇನ್ನು ಕೆಲವರು ಐಫೋನ್ಗೋಸ್ಕರ ತನ್ನ ಮಗುನೇ ಅಡ ಇಕ್ಕಿದ್ದಾರೆ. ಕೆಲವು ಉದಾಹರಣೆಗಳು ಸಿಗ್ತವೆ. ಐಫೋನ್ ಅವರು ಅಡ್ವರ್ಟೈಸ್ಮೆಂಟ್ ಅಂತಾನೆ ಕೋಟ್ಯಾಂತರ ರೂಪಾಯಿ ಸುರಿತಾರೆ. ಎವ್ರಿ ಸ್ಟೆಪ್ಪಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾದಾದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ದೊಡ್ಡ ಸೆಲೆಬ್ರಿಟಿಗಳು ಐಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನ ಹೇಳಿ ಅವ್ರ ಹತ್ರ ಹೇಳಿಸ್ತಾರೆ, ಐಫೋನ್ ಗುಡ್ ಫ್ಯೂಚರ್ ಅಂತ ಹೇಳಿಸ್ತಾರೆ. ಮತ್ತೆ ಅವ್ರ ಪಿಕ್ಚರ್ ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಥರ ಮಾಡ್ತಾ ಇರ್ತಾರೆ. ಆ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊತಾರೆ. ಮತ್ತೆ ಹೊರಗಡೆ ಬಂದಾಗ ಐಫೋನ್ ಸ್ಟೋರ್ ನೋಡಿರ್ತೀರ, ದೊಡ್ಡ ಮೆಟ್ರೋ ಸಿಟಿಗಳಲ್ಲಿ ಐಫೋನ್ ಸ್ಟೋರ್ಗೆ ಹೋದಾಗ ನೀವು ತುಂಬ ದೊಡ್ಡದಾಗಿರುತ್ತೆ ಐಫೋನ್ ಸ್ಟೋರೇಜು. ಮತ್ತೆ ಅಷ್ಟೇ ಅಲ್ಲ, ಕಸ್ಟಮರ್ ಕೇರ್ ಸರ್ವಿಸು ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಮತ್ತೆ ಸ್ಟೋರ್ಗಳಲ್ಲಿ ಒಳಗಡೆ ಹೋದ ತಕ್ಷಣ ಕೂಲಾಗಿ ಇಟ್ಟಿರ್ತಾರೆ. ಇದು ಸಮೇತ ಮಾರ್ಕೆಟಿಂಗ್ ಸ್ಕಿಲ್ ಆಗಿರುತ್ತೆ. ಹಂಗೆ ಐಫೋನ್ ತಗೊಂಡಿದ ತಕ್ಷಣ ಅವರು ಎಲ್ಲರ ಮುಂದೆ ಕಾಣಿಸ್ಕೊಂತಾರೆ. ಐಫೋನ್ ತಗೊಂಡ್ರೆ ಸಾಕು ಅವ್ರು ಉದ್ಧಾರ ಆಗ್ಬಿಡ್ತಾರೆ. ಇನ್ನು ಮೊಬೈಲ್ ಬೇಕಾಗೇ ಇಲ್ಲ, ಐಫೋನ್ ತಗೊಂಡ್ರೆ ಅಂತ ನೋಡೋಕೆ ಹೋದ್ರೆ ಐಫೋನ್ ಎಂಬುದು ಒಂದು ಕಂಪ್ನಿ ಅಷ್ಟೇ. ಆ್ಯಂಡ್ ನೋಡೋಕೆ ಹೋದ್ರೆ ಐಫೋನ್ಗಿಂತ ಒಳ್ಳೊಳ್ಳೆ ಅಪ್ಗ್ರೇಡ್ ಸ್ಮಾರ್ಟ್ಫೋನ್ಗಳಿದೆ. ಸ್ಮಾರ್ಟ್ಫೋನಲ್ಲೂ ಅಪ್ಡೇಟ್ ಮಾಡಿರ್ತಾರೆ. ಐಫೋನ್ಗಿಂತ ಪ್ರೈಸಲ್ಲೂ ಕಮ್ಮಿ ಇರುತ್ತೆ. ಮತ್ತು ಅದು ಡಿಸ್ಪ್ಲೇ ಐಫೋನ್ಗಿಂತ ತುಂಬ ಚೆನ್ನಾಗಿರುತ್ತೆ. ಕ್ಯಾಮ್ರಾನು ಅಷ್ಟೇ ಐಫೋನ್ಗಿಂತ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಟೋರೇಜು ಐಫೋನಲ್ಲಿ 128 ಕೊಟ್ಟಿದೆ, ಇನ್ನು ಸ್ಮಾರ್ಟ್ಫೋನಲ್ಲಿ 256 GB ಇರುತ್ತೆ. ನಾವು ಪ್ರೊಟೆಕ್ಷನ್ ವಿಷಯಕ್ಕೆ ಬರೋಕ್ಕೆ ಹೋದರೆ ಐಫೋನ್ಗಿಂತ ಸ್ಮಾರ್ಟ್ಫೋನಲ್ಲಿ ತುಂಬ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಇನ್ನು ಪ್ರೈವಸಿ ವಿಷಯಕ್ಕೆ ಬರೋಕ್ಕೆ ಹೋದರೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಗಿತ್ತು. ದೆಹಲಿ ಮುಖ್ಯಮಂತ್ರಿಯಾದ ಕೇಜ್ರಿವಾಲ್ ಅವರು ಅವ್ರ ಮೊಬೈಲ್ ಯೂಸರ್ ನೇಮು ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ, ಅವ್ರು ಕೊಟ್ಟಿರಲ್ಲ. ಅವಾಗ ಕೋರ್ಟ್ಗೆ ಹೋದಾಗ ಕೋರ್ಟು ಅಷ್ಟೇ ಹೇಳಿರ್ತೈತೆ, ಅವ್ರಿಗೆ ಪರ್ಸ್ನಲ್ ಇರೋದ್ರಿಂದ ಪ್ರೈವಸಿಗೆ ಧಕ್ಕೆ ತರೋದ್ರಿಂದ ಅದನ್ನು ಕೇಳೋಕ್ಕಾಗಲ್ಲ ಅಂತ ಹೇಳ್ತೈತೆ. ಅಷ್ಟೇ ಅಲ್ಲ, ಆಪಲ್ ಕಂಪ್ನಿನ ಸಮೇತ ಕೇಳಿದಾಗ ಅವರು ಕೊಡಲ್ಲ. ಅಷ್ಟು ಪ್ರೈವಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಕೇಜ್ರಿವಾಲ್ ಇನ್ಸಿಡೆಂಟ್ ನೋಡಿ ಕೆಲವರು ಪ್ರೈವಸಿಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಥಿಂಕ್ ಮಾಡಿದರು. ಯಾಕೆಂದರೆ ಒಂದು ಭಾರತ ಸರ್ಕಾರನೇ ಆಪಲ್ ಕಂಪ್ನಿನ ಕೇಳಿದಾಗ ಆಪಲ್ ಕಂಪ್ನಿ ಅದು ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟಿರಲಿಲ್ಲ. ಆ ಥರ ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಓಕೆ, ಪ್ರೈವಸಿ ಓಕೆ, ಫ್ಯೂಚರ್ ಗುಡ್ ಪ್ರಾಡಕ್ಟ್ ಓಕೆ, ಬಟ್ ಯುವರ್ ಸ್ಯಾಲ್ರಿ ಅದು ಪರ್ಸನಲ್ ಫೈನಾನ್ಸ್ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಕಾರ ನಮ್ಮ ಸ್ಯಾಲ್ರಿನಲ್ಲಿ 30% ಮಾತ್ರ ಸ್ಮಾರ್ಟ್ಫೋನ್ ಬಗ್ಗೆ ಯೂಸ್ ಮಾಡಬೇಕಾಗುತ್ತೆ. ಆದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ನಮ್ಮ ದೇಶಕ್ಕೆ ಬಂದರೆ, ನಮ್ಮ ದೇಶದಲ್ಲಿ ಸ್ಯಾಲ್ರಿ ಕಮ್ಮಿ ಇರೋದ್ರಿಂದ 1 ಮಂತ್ ಸ್ಯಾಲ್ರಿ ಮಾತ್ರ ನೀವು ಸ್ಮಾರ್ಟ್ಫೋನ್ಗೆ ಯೂಸ್ ಮಾಡಬೇಕಾಗುತ್ತೆ. ಅವರೇ ಸ್ಯಾಲ್ರಿ ನೋಡೋಕೆ ಹೋದರೆ ಬೆಂಗಳೂರಲ್ಲಿ ಸಕ್ಕರೆ ಕರ್ನಾಟಕದಲ್ಲಿ ಒಂದು 20K ಇರುತ್ತೆ. ಬೆಂಗಳೂರಲ್ಲಿ ಎಸ್ಪೆಷಲಿ, ಹಳ್ಳಿ ಕಡೆ ಎಲ್ಲ 20K ಇರುತ್ತೆ. ಬೆಂಗಳೂರಲ್ಲಾದರೆ ಅದು ಇಂಟು 4 ಅಂದರೆ 80K. 80Kಗೆ ಎಂಥ ಮೊಬೈಲ್ ತಗೊಂತ ಇದ್ದಾರೆ? ಐಫೋನ್ 14. ಅದು ಇತ್ತೀಚೆಗೆ ಯಾರೋ ಐಫೋನ್ 12 ತಗೊಂತಿಲ್ಲ, ಐಫೋನ್ 13, 14, 15 ಈ ಥರ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಯಾರನ್ನ 12, 10 ಯಾರೂ ತಗೊಂತ ಇಲ್ಲ. ಯಾಕೆ ಅಂದರೆ ಅದು ಓಲ್ಡ್ ಮೊಬೈಲ್ ಆಯ್ತು ಅಂತ ಹೇಳ್ಬಿಟ್ಟು ಐಫೋನ್ 14, 15, 16ಗೆ ಹೋಗ್ತಾ ಇದ್ದಾರೆ ಇತ್ತೀಚೆಗೆ. ಒಂದು 80K ಅಂತ ಎಕ್ಸ್ಪೆನ್ಸಿವ್ ಮಾಡೋಕೆ ಹೋದ್ರೂ 20 × 4 ಅಂದರೆ 4 ಮಂತ್ ಸ್ಯಾಲ್ರಿ ಈಕ್ವಲ್ ಟು ಒಂದು ಐಫೋನ್. ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯೋಚನೆ ಮಾಡಬೇಕಾಗುತ್ತೆ. ಐಫೋನು ಚೆನ್ನಾಗಿದೆ, ಗುಡ್ ಪ್ರಾಡಕ್ಟ್, ಬಟ್ ದಿಸ್ ಈಸ್ ನಾಟ್ ಗುಡ್. ದಿಸ್ ಈಸ್ ಪರ್ಸನಲ್ ಫೈನಾನ್ಸ್ಗೆ ಇದು ಒಳ್ಳೆದಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ. ಇನ್ನು ಕೆಲವ್ರು ಹೇಳ್ತಾ ಇರ್ಬೋದು, ಎಲ್ಲ ಬೇರೆ ಸ್ಮಾರ್ಟ್ಫೋನಲ್ಲೂ ಮೊಬೈಲ್ ಇರುತ್ತಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ, ಇದಕ್ಕಿಂತ ಚೆನ್ನಾಗಿರುತ್ತೆ ಫ್ಯೂಚರು, ಆದರೂ ಮೊಬೈಲ್ ತಗೊಂಬಲ್ಲ. ಕಾರಣ ಏನಪ್ಪ ಅಂದರೆ ಸೋಷಿಯಲ್ ಸಿಗ್ನೇಚರ್, ಅಂದರೆ ಜನಗಳೆಲ್ಲ ನಮ್ಮನ್ನೇ ನೋಡಲಿ ಎಂಬುದು ಒಂದು ಇಂಟೆನ್ಷನ್. ಮೊದಲೊಂದು ಕಾಲ ಇತ್ತು, ಐಫೋನ್ ರಿಂಗ್ ಟೋನ್ ಕೇಳಿದ್ರೆ ಎಲ್ಲರೂ ನೋಡ್ತಾ ಇದ್ರು. ಆದರೆ ಈಗ ಇತ್ತೀಚೆಗೆ ಐಫೋನ್ ಎಂಬುದು ಯಾವ ಥರ ಆಗಿದೆ ಅಂದರೆ, ರಾಯಲ್ ಎನ್ಫೀಲ್ಡ್ ಯಾವ ಥರ ಇತ್ತು ಮೊದಲು ಯಾರೋ ಒಬ್ರು ತಗೊಂತ ಇದ್ರು. ಈಗೆಲ್ಲ ರಾಯಲ್ ಎನ್ಫೀಲ್ಡ್ ಯಾವ ಥರ ಯೂಸ್ ಮಾಡ್ತಾ ಇದ್ರು ಬೈಕ್ಗಳಲ್ಲಿ, ಅದೇ ಥರ KTM ಅಷ್ಟೇ ನೋಡ್ತಿದ್ರಲ್ಲ. ಮೊದಲು ಯಾರೋ ಒಂದು ಊರಲ್ಲಿ ಒಂದು 1-2 ಇರ್ತೀವಿ, ಇತ್ತೀಚೆಗೆ ನೋಡೋಕೆ ಹೋದರೆ ಒಂದು 10-12 ಸಿಗುತ್ತೆ. ಆ ಥರ ಐಫೋನ್ ಆಗ್ತಾಯಿತ್ತು. ಸ್ಮಾರ್ಟ್ಫೋನ್ಗಳಲ್ಲಿ ತುಂಬ ವೇಗವಾಗಿ ಬೆಳೀತಿರೋದು ಐಫೋನ್. ಅದು ಎಷ್ಟು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ 80,000, 1 ಲಕ್ಷ ಆದ್ರೂ ಐಫೋನ್ ಬೈ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ
ಸೋಷಿಯಲ್ ಸಿಗ್ನೇಚರ್ ಒಂದು. ಇನ್ ಕೆಲವರು ಹೇಳ್ತಾ ಇರ್ಬೋದು ದಸರಾ ಆಫರ್ ಬಂತು, ಇನ್ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು 1,00,000 ಮೊಬೈಲ್ ಬರೀ 70,000 ಸಿಗ್ತಾ ಇತ್ತಲ್ಲ, ಹಂಗಾರೆ ನಾವು ತಗೋಬೋದಲ್ಲ, 30,000 ಸೇವ್ ಆದಂಗೆ ಆಗ್ತಾ ಇತ್ತಲ್ಲ ಅಂತ ಹೇಳ್ಬೋದು. 30,000 ಸೇವ್ ಆಗುತ್ತೆ, ಬಟ್ ಅದು 30,000 ಅದ್ರ ಮಧ್ಯೆ ಯೋಚನೆ ಮಾಡಬೇಕು ನಿಮ್ಮ ಸ್ಯಾಲ್ರಿ ಎಷ್ಟಿದೆ. ನಿಮ್ಮ ಸ್ಯಾಲ್ರಿ 20K ಆಗಿದ್ರೆ ಇಂಟು 3.5 ಅವಾಗ 70K ಆಗುತ್ತೆ. ಹಾಗಾದ್ರೆ ನಿಮ್ಮದು 3.5 ತಿಂಗಳು ಸ್ಯಾಲ್ರಿ ಇಂಟು ಐಫೋನ್ ಆಗುತ್ತೆ. ಅದರಿಂದ ಬೈ ಮಾಡೋ ಅವಶ್ಯಕತೆ ಏನೈತಿ? ನಿಮ್ಮದು 3.5 ತಿಂಗಳು ಸ್ಯಾಲ್ರಿನ ಕೂಡಿಕ್ಕಿ ಐಫೋನ್ ತಗೊಂಡು ನೀವೇನು ಯೂಸ್ ಮಾಡ್ತಾ ಇದ್ದೀರಾ? ಅದೇ ವಾಟ್ಸಪ್ ಯೂಸ್ ಮಾಡ್ತೀರಾ, ಅದೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಅದೇ ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಆಯ್ತು ಗೂಗಲಲ್ಲಿ ಯೂಸ್ ಮಾಡ್ತೀರಾ ಅಷ್ಟೇ, ಬೇರೆ ಏನು ಯೂಸ್ ಮಾಡಲ್ವಲ್ಲ. ನಿಮ್ಗೆ ಇಷ್ಟಕ್ಕೆ ಐಫೋನ್ ಇನ್ ಕೇಸ್ ಸ್ಮಾರ್ಟ್ಫೋನ್ ಒಂದು 20,000 ಸ್ಮಾರ್ಟ್ಫೋನ್ ತಗೊಂಡು ಯೂಸ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಬೇಕಲ್ಲ. ಏಕೆಂದರೆ ನೀವು ಪರ್ಸನಲ್ ಫೈನಾನ್ಸ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಒನ್ ಟೈಮ್ ನೀವು ಐಫೋನ್ ಬೈ ಮಾಡಿದರೆ ಒಂದು ಎಕೋ ಸಿಸ್ಟಮ್ಗೆ ಲಾಕ್ ಆದಂಗೆ ಅರ್ಥ ನೀವು. ಏಕೆಂದರೆ ಒಂದು 2 year 3 year ಆದಮೇಲೆ ಮತ್ತೆ ನೀವು ಅಪ್ಡೇಟ್ ಆಗ್ತೀರಾ. ಐಫೋನ್ 14 ತಗೊಂಡಿರ್ತೀರ, ಒಂದು 3 years 4 years ಯೂಸ್ ಮಾಡ್ತೀರಾ, ಆಮೇಲೆ ಐಫೋನ್ 15 ಐಫೋನ್ 16 ತಗೊಂತೀರ ಹೊರತು ಆಲ್ಮೋಸ್ಟ್ 30 to 40% ಜನ ಈ ಥರ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಅಂತ ವರದಿನೇ ಹೇಳ್ತಾ ಇತ್ತು. ಮತ್ತು ನೀವು ಐಫೋನ್ ತಗೊಂಡಾದ್ಮೇಲೆ ಐಕ್ಲೌಡ್ ತಗೋಬೇಕಾಗುತ್ತೆ, ಮತ್ತು ಐಕೇರ್ ತಗೋಬೇಕಾಗುತ್ತೆ. ಯಾಕೆಂದರೆ ಐಕ್ಲೌಡ್ 1.5 year ಆದಮೇಲೆ ಸ್ಟೋರೇಜ್ ಆಟೋಮೆಟಿಕಾಗಿ ಫುಲ್ ಆಗುತ್ತೆ, ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಿಮಗೆ ಇಂಪಾರ್ಟೆಂಟು ಫೋಟೋಸ್ ಎಲ್ಲ ಇರುತ್ತೆ, ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಮತ್ತು ಐಕೇರು ಮೊಬೈಲಿಂದ ಬಂದು ಟೈಮ್ ಬಿದ್ದು ಹೊಡೆದೋತು ಅಂದರೆ 30,000-40,000 ಇಡಬೇಕಾಗುತ್ತೆ ಒಂದು ಡಿಸ್ಪ್ಲೇಗೆ. ತಿರ್ಗಿ ಬ್ಯಾಕ್ ಪೌಚ್ ಅಷ್ಟೇ, ಅದನ್ನು ಹೊಡೆದೋತು ಅಂದರೆ ಒಂದು 30,000 ಆದರೂ ಇಡಬೇಕಾಗುತ್ತೆ. ಅದರಿಂದ ಐಕೇರ್ ತಗೋಬೇಕಾಗುತ್ತೆ. ಇನ್ ಕೆಲವರು ಹೇಳ್ತಾ ಇರ್ಬೋದು ಹಂಗಾರೆ EMI ಮೊಬೈಲ್ ತಗೊಂಡಿರೋದ್ರಿಂದ ನಾವು ಸೇವ್ ಆಗುತ್ತಲ್ಲ, ನೋ ಕಾಸ್ಟ್ EMI ಆಗಿರೋದ್ರಿಂದ ನಾವು ತಿಂಗಳು ಕಟ್ಕೊಂಡು ಹೋಗ್ಬೋದು ಅಂತ. ಸಂಪೂರ್ಣ ಇದು ನೋ ಕಾಸ್ಟ್ EMI ಆಗಿರೋದು, ಸಮ್ ಕಾಸ್ಟ್ ಆ್ಯಡ್ ಆಗುತ್ತೆ. ಇನ್ನು ಐಫೋನ್ ತಗೊಂಬ ಸಂಖ್ಯೆ EMIಯಲ್ಲಿ 70% ಜನ EMIಗೆ ಐಫೋನ್ ತಗೊಂತಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಏಜ್ ಗ್ರೂಪು ಅಷ್ಟೇ, ಒಂದು 25 to 35 45 ಈ ಏಜ್ ಗ್ರೂಪಲ್ಲಿ ತುಂಬ ಜನ ಐಫೋನ್ ತಗೊಂತಿದ್ದಾರೆ ಅಂತಲೇ ಹೇಳ್ತಾ ಇರ್ಬೋದು. ಸೈಕಲಾಜಿಕಲ್ ಟ್ರಿಕ್ ಯೂಸ್ ಮಾಡ್ಕೊಂಡೇನೆ ನಮ್ಮ ದೇಶದಲ್ಲಿ 1 trillion ಮಾರ್ಕೆಟ್ನ ಐಫೋನು ಆ್ಯಪಲ್ ಕಂಪ್ನಿ ಬಿಲ್ಡ್ ಮಾಡೈತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲೇ 1 ಕೋಟಿ ಮೊಬೈಲ್ ಸೇಲ್ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ವರದಿ ಬಂತು, 1 ಕೋಟಿ ಮೊಬೈಲ್ ಇಡೀ ಪ್ರಪಂಚದ ತುಂಬ ಸೇಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. 1 ಕೋಟಿ ಮೊಬೈಲು ನಾಟು ನೀವು ಯೋಚನೆ ಮಾಡ್ತಿರ್ಬೋದು, 1 ಕೋಟಿ ಪ್ರೈಸ್ ಅಲ್ಲ, 1 ಕೋಟಿ ಮೊಬೈಲು ಇಂಟು 1,000 ರೂಪಾಯಿ ಲಾಭ ಮಾಡ್ಕೊಂಡ್ರು ಎಷ್ಟಾಗುತ್ತೆ ಅಂತಲೇ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಆ ಕಂಪ್ನಿ CEO ಇವತ್ತು ಯೂಸ್ ಮಾಡ್ತಿರೋದು ಐಫೋನು 8 ಏನೋ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ನಾವು ಯಾಕೆ ಐಫೋನ್ 14 16 ಈ ಥರ ಅಪ್ಡೇಟ್ ಆಗ್ತಾ ಇದ್ದೀವಿ? 1,00,000 ಮೊಬೈಲ್ ತಗೊಂಡು ಅವಶ್ಯಕತೆ ನಮ್ಗೆ ಏನೈತೆ? ಒಂದು ಲಾಸ್ಟಿಗೆ ಹೇಳಬೇಕು ಅಂದರೆ, ಬೆಸ್ಟ್ ಥಿಂಗ್ ಅವೈಲಬಲ್ ಇನ್ ದ ವರ್ಲ್ಡ್, ಬಟ್ ಬೆಸ್ಟ್ ಥಿಂಗ್ ಯು ನೀಡ್ ಅಂತ ತಿಳ್ಕೋಬೇಕಾಗುತ್ತೆ. ಯಾವುದು ಪ್ರಾಡಕ್ಟ್ ನಿಮ್ಗೆ ಒಳ್ಳೇದು ಅನ್ನಿಸುತ್ತೆ ಆ ಪ್ರಾಡಕ್ಟ್ನ ತಗೊಂಡ್ರೆ ಒಳ್ಳೇದು. ನನ್ನ ಅನಿಸಿಕೆ ಪ್ರಕಾರ ಅಲ್ಲ, ನೀವು ಪರ್ಸ್ನಲ್ ಫೈನಾನ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನೀವು ಥಿಂಕ್ ಮಾಡಬೇಕಾಗಿರೋದು ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕು, ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡಬೇಕು, ಮತ್ತು ಸೇವಿಂಗ್ ಮಾಡಬೇಕು. ಯಾಕೆಂದರೆ ಅಕಸ್ಮಾತ್ ನೀವು ಕೆಲಸನ ತೆಗೆದ್ರೆ, ಕೆಲಸ ಬಿಟ್ಟರೆ ಒಂದು 2 months 3 months ಮ್ಯಾನೇಜ್ ಆಗಬೇಕು. ಆ ಥರ ಸೇವಿಂಗ್ ಅಮೌಂಟ್ ಇಕ್ಕಬೇಕಾಗುತ್ತೆ. ಮತ್ತು ಇನ್ವೆಸ್ಟ್ ಮಾಡಿ ಅಮೌಂಟಲ್ಲಿ. ಈ ಐಫೋನ್ ತಗೊಂಬಂದು ಒಂದು 20,000 ಸ್ಮಾರ್ಟ್ಫೋನ್ ತಗೊಂಡು ಅದೇ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿ. ಗ್ರೋ ಆ್ಯಪ್ ಯೂಸ್ ಮಾಡ್ಕೊಂಡು, ತಿರ್ಗಿ ಏಂಜಲ್ ಒನ್ ಈ ಥರ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಶೇರ್ ಮಾರ್ಕೆಟಲ್ಲಿ ಹಾಕಿ ಆ ದುಡ್ಡು ಸೇವ್ ಆಗುತ್ತಲ್ಲ, ಮತ್ತು ಆ ದುಡ್ಡೇ ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿ ತುಂಬ ಬೆಳೀತೈತೆ. ಒಂದು ಕಂಪ್ನಿ ನೋಡಿ ಕಂಪ್ನಿಗೆ ಹಾಕೋದು ಒಳ್ಳೇದು ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಎಲ್ಲ ಯೂಟ್ಯೂಬ್ನ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ. ಧನ್ಯವಾದಗಳು.